ಲೇಡೀಸ್ ಅಂಡ್ ಜೆಂಟ್ಲ್ಮನ್, ಸಿಎಂ ಸೀಟಿಗಾಗಿ ಕಾದು ಕಾದು ಬೇಸತ್ತಿರುವಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಅಂತಿಮ ಆಟವನ್ನ ಆಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯ ಹಾಗೆ ಹೈಕಮಾಂಡ್ ನಾಯಕರಿಗೆ ಡಿಕೆ ಶಿವಕುಮಾರ್ ಅವರು ಬಿಗ್ ಶಾಕ್ ಅನ್ನ ಕೊಡ್ತಾರಾ? ಇದು ಹೈಕಮಾಂಡ್ ನಾಯಕರನ್ನ ಕಂಗೆಡಿಸಿದ್ಯಾ? ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ನಿಶ್ಚಿತಾ. ಸಿಎಂ ಸೀಟಿಗಾಗಿ ಶಾಸಕರ ನಂಬರ್ ಅನ್ನ ಹಿಡಿದುಕೊಂಡು ದೆಹಲಿಗೆ ಹೋಗಿದ್ದಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಕೊನೆಗೂ ಹೈಕಮಾಂಡ್ ನಾಯಕರ ಜೊತೆಗೆ ಮಾತುಕತೆಯನ್ನ ನಡೆಸಿದ್ದಾರೆ. ಅಸ್ಸಾಂ ಚುನಾವಣೆ ವೀಕ್ಷಕರಾಗಿರುವಂತಹ ಡಿಕೆ ಶಿವಕುಮಾರ್ ಅವರು ಶತಾಯಗತಾಯ ಸಿಎಂ ಆಗ್ಲೇಬೇಕು ಅಂತ ದೃಢ ನಿರ್ಧಾರವನ್ನ ಕೈಗೊಂಡಿದ್ದಾರೆ. ನೇರವಾಗಿಯೇ ಹೈಕಮಾಂಡ್ ನಾಯಕರ ಜೊತೆಗೆ ಮಾತುಕತೆ ನಡೆಸಿದ್ದಾರೆ. ನನ್ನನ್ನ ಈ ಬಾರಿ ಸಿಎಂ ಮಾಡಿದ್ರೆ ಮಾಡಿ, ಇಲ್ಲ ಅಂತ ಅಂದ್ರೆ ನನ್ನ ದಾರಿ ನಂದು, ನಿಮ್ ದಾರಿ ನಿಮ್ದು, ಇದೇ ನನ್ನ ಫೈನಲ್ ಭೇಟಿ ಅಂತ ಹೇಳಿಯೇ ಡಿಕೆ ಅವರು ಎಚ್ಚರಿಕೆಯನ್ನ ನೀಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರು 2.5 ವರ್ಷಗಳು ಕಳೆದ್ರೂ ಇನ್ನೊಂದು ಸೀಟನ್ನ ಬಿಡ್ತಾ ಇಲ್ಲ. ನಿಮ್ಮ ಮುಂದೆಯೇ ಕುರ್ಚಿ ಮಾತುಕತೆ ನಡೆದಿದ್ರು, ನೀವೇನನ್ನು ಕೂಡ ಹೇಳ್ತಾ ಇಲ್ಲ. ನನ್ನನ್ನು ಕಂಡ್ರೆ ನಿಮ್ಗೆ ಹೇಗನ್ಸ್ತಾ ಇದೆ? ನಾನೇನ್ ಜೋಕರ್ ಅಲ್ಲ, ನನ್ನನ್ನ ಅಷ್ಟೊಂದು ಹಗುರವಾಗಿ ಪರಿಗಣಿಸ್ಲೇಬೇಡಿ. ನಾನು ಸುಮ್ಮನೆ ಕೂರುವವನೇ ಅಲ್ಲ. ಅಂದ್ಕೊಂಡಿದ್ದನ್ನ ಸಾಧಿಸಿಯೇ ತೀರ್ತೀನಿ, ಸಾಧಿಸ್ತಾಲೆ ಬಂದಿದ್ದೀನಿ ಕೂಡ. ನೀವದನ್ನ ಪರಿಗಣಿಸಿ. ನನಗೆ ಸಿಎಂ ಸೀಟು ಬೇಕೇ ಬೇಕು, ಅದು ಮುಂದಿನ ಬಾರಿಗಲ್ಲ, ಈ ಬಾರಿಯೇ. ಅದು ಸಿದ್ದರಾಮಯ್ಯ ಅವರು 17ನೇ ಬಜೆಟ್ ಅನ್ನ ಮಂಡಿಸಿದಂತಹ ಮರುದಿನವೇ ನನ್ನನ್ನ ಸಿಎಂ ಸೀಟಿನಲ್ಲಿ ಕೂರಿಸಬೇಕು, ಇಲ್ಲದೆ ಹೋದ್ರೆ ನನ್ನ ದಾರಿ ನಂದು ಅಂತ ಹೇಳಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಮೊದಲು ಪ್ರಿಯಾಂಕಾ ಗಾಂಧಿ ಅವರನ್ನ ಭೇಟಿಯಾದ ಡಿಕೆ ಸುಮಾರು 25 ನಿಮಿಷಗಳ ಕಾಲ ಮಾತನಾಡಿದ್ದಾರೆ. ಅದಾದ ಬಳಿಕ ಸೋನಿಯಾ ಗಾಂಧಿ ಹಾಗೆ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿ ಮಾತುಕತೆಯನ್ನ ನಡೆಸಿದ್ದಾರೆ. ಭೇಟಿ ಬಳಿಕ ಮಾತನಾಡಿದ ಡಿಕೆ ಶಿವಕುಮಾರ್, ಹೈಕಮಾಂಡ್ ನಾಯಕರು ಹಾಗೆ ಸಿಎಂ ಸಿದ್ದರಾಮಯ್ಯಗೆ ಖಡಕ್ ವಾರ್ನಿಂಗ್ ಅನ್ನ ನೀಡಿದ್ದಾರೆ. ನಾನು ರಾಜಕಾರಣ ಮಾಡ್ಕೊಂಡೇ ಇಲ್ಲಿವರೆಗೂ ಬಂದಿರೋದು. ಎಲ್ಲವನ್ನ ನಾನು ಮಾತನಾಡಿದ್ದೀನಿ, ಅದೆಲ್ಲವನ್ನ ನಾನು ಹೇಳೋದಕ್ಕೆ ಸಾಧ್ಯ ಇಲ್ಲ. ಎಲ್ಲದಕ್ಕೂ ಕಾಲ ಅಂತ ಒಂದಿರುತ್ತಲ್ವಾ, ಅದೆಲ್ಲದಕ್ಕೂ ಕಾಲವೇ ಉತ್ತರವನ್ನ ಕೊಡುತ್ತೆ ಅಂತ ಹೇಳಿದ್ದಾರೆ. ಇದ್ರ ಮೂಲಕ ಒಂದೇ ಮಾತಿಗೆ ಹೈಕಮಾಂಡ್ ನಾಯಕರು ಹಾಗೆ ಸಿಎಂ ಸಿದ್ದರಾಮಯ್ಯಗೆ ಡಿಕೆ ಶಿವಕುಮಾರ್ ಎಚ್ಚರಿಕೆಯನ್ನು ನೀಡಿದ್ದಾರೆ. ಅಂತ ನಾನೇನು ಡಿಸ್ಕ್ಲೋಸರ್ ಮಾಡಬೇಕಾದಂತ ಅವಶ್ಯಕತೆ ಇಲ್ಲ. ಬೀದಿಯಲ್ಲಿ ನಿಂತ್ಕೊಂಡು ನಾವೆಲ್ಲ ರಾಜಕಾರಣ ಮಾತಾಡೋದು ಇಲ್ಲ. ನಾವು ನಮ್ಮ ವರಿಷ್ಠನ ಭೇಟಿ ಮಾಡಿದ್ದೀವಿ, ಏನೇನ್ ಮಾತಾಡಬೇಕು ಮಾತಾಡಿದೀವಿ ಅಷ್ಟೇ. ಖಂಡಿತ ಏನು ಹೇಳಕ್ಕೆ ಅಂತ ಅದನ್ನ ನಾನು ಪಬ್ಲಿಕ್ ಅಲ್ಲಿ ನಾನೆಲ್ಲ ಮಾತಾಡಕ್ಕೆಲ್ಲ ಆಗಲ್ಲ. ಬಂದ್ಮೇಲೆ ಅವೆಲ್ಲ ನಾವ್ ನಾವೆಲ್ಲ ಏನು ಹೇಳಕ್ಕೆ ಅಂತ ನಾನು ಬಂದಿರೋದೇ ರಾಜಕಾರಣ ಮಾಡ್ಲಿಕ್ಕೆ. ಎಲ್ಲ ವಿಚಾರನ ಮಾತಾಡದೆ ಬರೀ ಸುಮ್ನೆ ಇಲ್ಲಿ ಬಂದು ಈ ಗಾಳಿ ಕುಡ್ಕೊಂಡು ಹೋಗಿ ಬಂದಿದೀವ. ನಾವು ಏನೇನ್ ಬೇಕೋ ನಾವು ಮಾತಾಡಿದೀವಿ, ಕಾಲ ಎಲ್ಲದಕ್ಕೂ ಉತ್ತರ ಕೊಡ್ತದೆ. ಸಿಎಂ ಸಿದ್ದರಾಮಯ್ಯ ಅವರು ಮಾರ್ಚ್ನಲ್ಲಿ ಬಜೆಟ್ ಅನ್ನ ಮಂಡನೆ ಮಾಡ್ತಾರೆ. ಅಷ್ಟರಲ್ಲೇ ಸಿಎಂ ಸೀಟನ್ನ ಬಿಟ್ಕೊಡುವಂತೆ ಡಿಕೆ ಶಿವಕುಮಾರ್ ಗುಡುಗಿದ್ದಾರೆ. ಆದ್ರೆ ಪಳಗಿರುವ ರಾಜಕಾರಣಿ ಸಿಎಂ ಸಿದ್ದರಾಮಯ್ಯ ಮಾತ್ರ ಅಷ್ಟೊಂದು ಸುಲಭವಾಗಿ ಸಿಎಂ ಸೀಟನ್ನ ಬಿಟ್ಕೊಡ್ತಾರಾ ಅನ್ನುವಂತಹದ್ದೇ ಸದ್ಯದ ಪ್ರಶ್ನೆ. ಒಟ್ಟಾರೆ ಸಿಎಂ ಸೀಟು ಕದನ ರೋಚಕ ಘಟ್ಟಕ್ಕೆ ಬಂದಿದೆ. ಬಜೆಟ್ ಅನ್ನ ಮಂಡಿಸಿದ ಮೇಲೆ ಸಿದ್ದರಾಮಯ್ಯ ಅವರು ಸಿಎಂ ಸೀಟ್ ಅನ್ನ ಬಿಟ್ಕೊಡದೆ ಹೋದಲ್ಲಿ ಡಿಕೆ ಶಿವಕುಮಾರ್ ಅವರು ಏನ್ ಪ್ಲಾನ್ ಮಾಡ್ತಾರೆ ಅನ್ನುವಂಥದ್ದು ಮತ್ತೊಂದು ಪ್ರಮುಖ ಪ್ರಶ್ನೆ ಆಗಿದೆ. ಇದಾಗಿತ್ತು ಇವತ್ತಿನ ಫೋಕಸ್ ಸ್ಪೆಷಲ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.